ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಮುಂಬರ್ತಾ ಇರುವಂಥ ಮತ್ತು ಕಳೆದಿರತಕ್ಕಂಥ ದಿನಮಾನಗಳಲ್ಲಿ ಆಗಿರತಕ್ಕಂಥ ಮುನ್ಸಿಪಾಲಿಟಿ ಚುನಾವಣಾ ಪೂರ್ವಭಾವಿ ಸಮೀಕ್ಷೆ ಮತ್ತು ಗ್ರೌಂಡ್ ರಿಪೋರ್ಟನ್ನು ಕೂಡ ನಡೀತಾ ಇದೆ. ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ರಾಮದುರ್ಗ ವಿಧಾನಸಭಾ ಕ್ಷೇತ್ರ ರಾಮದುರ್ಗ ಪಟ್ಟಣದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ನಮ್ಮ ಜೊತೆ ರಾಮದುರ್ಗ ಪುರಸಭೆಯ ವಾರ್ಡ್ ನಂಬರ್ 15ರ ಮಾಜಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು, ಹಾಲಿ ಸದಸ್ಯರಾಗಿ ಮತ್ತು ಈಗ ಮಾಜಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ಮತ್ತು ತಮ್ಮ ಆಡಳಿತ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಅನಾನುಕೂಲ ಮತ್ತು ಅನುಕೂಲ ಮಾಡಿಕೊಡೋದ್ರಲ್ಲಿ ಯಶಸ್ವಿಯಾಗುತ್ತೆ ಮತ್ತು ಕ್ಷೇತ್ರ ಜನತೆಗೆ ಅನೇಕ ಕಾರ್ಯಗಳನ್ನು ಮಾಡೋದಲ್ಲಿ ಪಾತ್ರ ವಹಿಸಿರ್ತಕ್ಕಂಥ ಮಾನ್ಯ ಶ್ರೀ ಹುಸೇನ್ ಸಾಬ್ ಸಿರಾಜ್ ಸಾಬ್ ಐನಾಪುರ್ ಅವರು ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಕಾರ್ಯಯಾತ್ರಾ ಅಭಿವೃದ್ಧಿ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಅವರ ಕಾಲಾವಧಿಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ವಿಷಯಗಳ ಬಗ್ಗೆ ಅವ್ರ ಜೊತೆ ಚರ್ಚೆ ನಡೆಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಆರಾಮದಿಲ್ಲ ಸರ್. ಆರೋಗ್ಯ ಹೇಗಿದೆ? ಎಲ್ಲ ಆರಾಮಿದೆ ಸರ್. ಓಕೆ. ತಾವು ಪುರಸಭೆಯ ಮಾಜಿ ಸದಸ್ಯರು ಮತ್ತು ಈಗ 2-3 ತಿಂಗಳಾಯಿತು ಆಡಳಿತ ಮುಕ್ತಾಯವಾಗಿ. ಈ ಸಂದರ್ಭದಲ್ಲಿ ತಾವು ರಾಜಕೀಯಕ್ಕೆ ಬರಬೇಕಂತ ಯಾವಾಗ ಅನ್ಕೊಂಡಿದ್ರಿ? ಎಷ್ಟು ವರ್ಷದಿಂದ ತಾವು ರಾಜಕಾರಣದಲ್ಲಿದ್ದೀರಿ? ನಾನು ರಾಜಕೀಯಕ್ಕೆ ಬರಬೇಕಂತಲ್ಲ ನಂದೇನು ಮನಸ್ಸಿದ್ರಿಗಿಲ್ಲ. ಹಾಗಾಗಿ ನಮ್ಮ ಒಬ್ಬರು ತಂಗಿ ಗಂಡವರು ಅವರು ಒಂದು ಸ್ವಲ್ಪ ಒಳ್ಳೆ ಜನರ ಕಡೆಯಿಂದ ಸಂಪರ್ಕ ಇತ್ತು, ಒಳ್ಳೆ ಜನರ ಕಡೆಯಿಂದ ಸಹಕಾರ ಇತ್ತು ಅವ್ರಿಗೆ. ಆ ಕಾರಣದಿಂದ ಅವರಿಗೆ ಕಾಂಗ್ರೆಸ್ ಟಿಕೆಟು ಸಿಗ್ತಾ ಇತ್ತು. ಇಮಾಮ್ ಹುಸೇನ್ ಕಲಾದ್ಗಿ ಅಂತ ಹೇಳಿ. ಇಮಾಮ್ ಹುಸೇನ್ ಕಲಾದ್ಗಿ ಅಂತ ಅಂದ್ರೆ ನಿಮ್ಮ ರಿಲೇಷನ್ ಸರ್. ಅದು ನಮ್ಮ ತಂಗಿ ಅವರಿಗೆ ಕೊಟ್ಟಿವ್ರಿಗೆ. ಅವ್ರಿಗೆ ಟಿಕೆಟ್ ಕೊಡ್ತೀನಿ ಅಂದ ಬೆಳಗ್ಗೆ. ಆಮೇಲೆ ಅವ್ರು ಏನು ಮಾಡಿದರು, ಬೇಡ ಸರ್ ನಮ್ಮ ಇನ್ನೊಬ್ಬ ಒಳ್ಳೆ ಇದಿದ್ದಾರೆ ವ್ಯಕ್ತಿ, ಆ ವ್ಯಕ್ತಿಗೆ ನೀವು ಒಂದ್ಸಲ ನೀವು ಟಿಕೆಟ್ ಕೊಟ್ಟು ನೋಡಿ ಸರ್ ಅಂತಂದರು. ಆ ಕಾರಣಕ್ಕಾಗಿ ಅವ್ರ ಮಾತಿಗೆ ನಮಗೂ ಅವ್ರಿಗೂ ಟಿಕೆಟ್ ಕಾಂಗ್ರೆಸ್ನಿಂದ ಸಿಕ್ತು ಸರ್. 2018ರಲ್ಲಿ ಸರ್. 2018ರಲ್ಲಿ ಸಿಕ್ಕ ನಂತರ 2 ವರ್ಷ ಇದು ಮೀಸಲಾತಿ ಸಂಬಂಧ ಇದಾಯ್ತು ಸರ್. ಆಮೇಲೆ BJP ಅವ್ರದ್ದು ಆಡಳಿತ ಆತ ಸರ್. ಅವ್ರದ್ದು ಅಧ್ಯಕ್ಷ ಉಪಾಧ್ಯಕ್ಷ ಆತ ಸರ್. ಉಳ್ಕಿದ ನಾವು ಸ್ವಲ್ಪ ವಿರೋಧ ಪಕ್ಷನಾಗ ಕೂತ್ಕೊಂಡ್ವಿ ಸರ್. ಆದ್ಮೇಲೆ ಹಾಗೆ ಅವ್ರದ್ದು ಕೆಲಸ ಕಾರ್ಯಗಳನ್ನು ಅವರು ಫಂಡ್ ತಂದಂಥ ಮಾದೇವಪ್ಪ ಶಾಸಕರು ಅವರು ಎಷ್ಟು ಅನುದಾನ ತಂದಿದ್ರು ಆ ಫಂಡ್ನಲ್ಲಿ ನಮಗೆ ಒಂದು 10 ಲಕ್ಷ ರೂಪಾಯಿ ಅನುದಾನ ಹಾಕಿದ್ರು ಸರ್. 10 ಲಕ್ಷ ರೂಪಾಯಿ ಅನುದಾನದಲ್ಲಿ ಅವರು 10 ಲಕ್ಷ ರೂಪಾಯಿದು ಕಾಮಗಾರಿ ಮಾಡಿಕೊಟ್ರು ನಮ್ಗೆ ಸರ್. ಆ ನಂತರ ನಮ್ಮ ಪಕ್ಷದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಇನ್ನೊಂದು ವರ್ಷ 2 ವರ್ಷ ಇತ್ತು ನಮ್ಗೆ ಸರ್. ಆಮೇಲೆ ನಮ್ಮದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಸರ್. ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ನಮ್ಮ ಶಾಸಕರು ಸಚಿವ ಸ್ಥಾನನೂ ಆಯಿತು. ಆಮೇಲೆ ಅವರು ಫಂಡನ್ನು ತಂದರು ಸರ್. ಶಾಸಕ ಸ್ಥಾನ ಬಂತು ಅವರಿಗೆ. ಶಾಸಕ ಸ್ಥಾನ ಬಂತು, ಮುಖ್ಯ ಸಚಿವತ್ವಕರು ಆದರು ಸರ್ಕಾರದಿಂದ. ಆಮೇಲೆ ಒಳ್ಳೆ ಅನುದಾನ ತಂದರು ಸರ್. 20 ಕೋಟಿ ರೂಪಾಯಿ ಅನುದಾನ ತಂದರೆ ಈಗ ನನ್ನ ವಾರ್ಡಿಗೂ ಒಂದು 30 ಲಕ್ಷ ರೂಪಾಯಿ ಅನುದಾನ ಹಾಕಿದ್ದಾರೆ ಸರ್. ಅನುದಾನ 30 ಲಕ್ಷ ರೂಪಾಯಿ ಹಾಕಿದ್ರು ಸರ್. ಆ ಅನುದಾನ ಮುನ್ಸಿಪಾಲ್ಟಿ ಕೇಳಿದರು ಸುದಕ್ಕ ಅನುದಾನ ಐತಿ, ರಿಲೀಸ್ ಆಗೈತೆ ಅಂತ ಹೇಳ್ತಾರೆ ಸರ್. ಮತ್ತು ಆ ಅನುದಾನದಲ್ಲಿ ನಾನು ಚೀಫ್ ಆಫೀಸರಿಗಾಗಲಿ ಆಮೇಲೆ ಇಂಜಿನಿಯರ್ಗಾಗಲಿ ನನ್ನ ವಾರ್ಡ್ನಲ್ಲಿ ಆಗುವಂಥ ವರ್ಕ್ಗಳನ್ನು ಕೆಲಸಗಳನ್ನು ಜನ ಅಭಿಪ್ರಾಯ ಭಾಳ ಇದ್ದಾವೆ. ಮತ್ತು ಯಾಕೆ ಕೆಲಸ ಮಾಡ್ತಾ ಇಲ್ಲ, ಯಾವ ಉದ್ದೇಶದಿಂದ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ಅವರು ಒಂದು ಸ್ವಲ್ಪ ಇಲ್ಲ ಸರ್ ಒಂದು ಮಾಡ್ತೀನಿ ಅಂತೇಳಿ ಇನ್ನೂ ಮಟ್ಟ ಯಾವನು ನನ್ನ ವಾರ್ಡ್ನಲ್ಲಿ ಒಂದು ಕೆಲಸನೂ ಆಗಿಲ್ಲ. ಎಲ್ಲರೂ ಸಾರ್ವಜನಿಕ ಒಳ್ಳೆ ಕೆಲಸ ಅಂದರೆ ಒಂದು ಜಿಡ್ಡಿ ಹೊಳಿ ಅಂತ ಅಲ್ಲಿ ಗಣಪತಿ ಹೋಗಲಿಕ್ಕೆ ಒಂದು ಗುಡಿ ಇದೆ ಸರ್. ಎಲ್ಲ ಜನರ ಕೂತ್ಕೊಳ್ಳಿಕ್ಕೆ ಅದು ಭಾಳ ಒಳ್ಳೆ ದೇವಸ್ಥಾನನೂ ಇದೆ. ಅದು ಭಾಳ ಇದಾಗಿತ್ತು ಸರ್. ಅದನ್ನು ಎಲ್ಲ ನಮ್ಮ ಬ್ರಾಹ್ಮಣ ಸಮಾಜದ ಹಾಗೂ ಎಲ್ಲ ಸಮಾಜದ ಹಿರಿಯರು ಕೇಳಿ ಅದೊಂದು ರಸ್ತೆ ಮಾಡಿ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದಾಗ್ತೈತೆ ಅಂತ ಹೇಳಿದ ನಂತರ ನಾನು ಹಾಗೂ ಅಲ್ಲೇ ಬರ್ತಕ್ಕಂಥ ಚೂರಿಖಾನ್ ಮೆಂಬರ್ ಅವರು ಅದನ್ನು ಭಾಳ ಚೀಫ್ ಆಫೀಸರ್ಗೆ ಆಗಲಿ ಶಾಸಕರ ಗಮನದಲ್ಲಿ ಇಟ್ಟು ಅದೊಂದು ಒಳ್ಳೆಯ ಕೆಲಸ ಮಾಡಿದ್ದೀವಿ ಸರ್. ಆ ನಂತರ ಉಳಿದ ಕೆಲಸಗಳನ್ನು ಏನಿದೆ ನೋಡಿ ಸರ್, ಯಾವ ಅಂತ
ಕೆಲಸನೂ ಆಗಿಲ್ಲ. ಮೊದಲಾದ ಮೆಂಬರ್ ಮಾನ್ಯ ರಾಜು ಅಂತಿದ್ರು, ಅವ್ರ ಕೆಲಸನೂ ಅವಾಗ ಮಾಡಿದ್ರು ಅವರು. ಈಗ ಆದರೂ ಇನ್ನೊಂದು ಸ್ವಲ್ಪ ಮಾಡಲಾರ್ದ ಕೆಲಸಗಳನ್ನು ಉಳಿದಿದ್ದಾವೆ ಸರ್. ಈಗ ಅನುದಾನ ಇದೆ ಆದರೂ ಆ ಕೆಲಸ ಮಾಡ್ತಾ ಇಲ್ಲ ಸರ್. ಆಮೇಲೆ ನಾ ಮಾಡಿದ ಅಭಿವೃದ್ಧಿ ಜನರಿಗೆ ಗೊತ್ತೈತಿ ಸರ್. ಒಂದು ಪೈಖಾನಿ ಆಗಲಿ, ಒಂದು ಗಟಾರು ಆಗಲಿ, ಒಂದು ಯಾವ ಕೆಲಸಕ್ಕಾಗೂ ನಾನು ಹಿಂದೊಂದು ಸರಿದವ ಮನುಷ್ಯ ಅಲ್ಲ. ಇವತ್ತು ಪುರಸಭೆದವರು ಇವತ್ತು ರಜದ ಮೇಲೆ ಇರ್ತಾರೆ, ಅದು ಜನರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅದು ಸ್ವತಃ ನಾನು ಒಬ್ಬನಿಗೆ ಕರ್ಕೊಂಡು ಹೋಗಿ ಅವನ್ ಕೂಡ ನಾನು ಸುದಕ ಮಾಡಿದ್ದೇನೆ ಅದು ಕೆಲಸ. ಇವತ್ತು ಗಟಾರ ಬಳಿಯೋದು ಆಗಲಿ, ಕಸ ಹುಡುಗುದು ಆಗಲಿ, ಏನು ಜನರಿಗೆ ಅದ ನಮ್ಮನಿಂದ ಅವ್ರಿಗೆ ಕಷ್ಟ ಆಗ್ತಾ ಇದೆ ಅಂದ್ರೆ ಆ ಕಷ್ಟ ನಾನು ನೋಡಕ್ ಆಗಲ್ಲ ಸರ್. ಅದ ಮೊದಲ ಅದು ಕೆಲಸ ಮಾಡೇ ಎರಡನೇದು ಸರ್. ಅದೇನು ಒಂದು ಇವತ್ತ ಕೇಬಿನಿಂದ ಕೆಬ್ಬನ್ ಕಂಬಗಳು ಇದಾವೆ ಸರ್, ಒಂದ್ 8-10 ಕಂಬಗಳು ಇದಾವೆ ಸರ್. ಆ ಕಂಬಗಳಿಗೆ ಸರ್ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಅದು ಸ್ವಲ್ಪ ಅರ್ಥಿಂಗ್ ಆಗ್ತಿದ್ದು ಸರ್. ಸ್ವತಃ ನಾನೇ ಒಂದು ಟ್ರಕ್ಕಿನ ರಬ್ಬರ್ ತಂದು ಅದ ಕಂಬಗಳಿಗೆ ಸ್ವತಃ ನಾನೇ ಎಲ್ಲ ವೈರ್ ತಗೊಂಡು ಇದು ಮಾಡಿದ್ದೀನಿ ಸರ್. ಆ ಕೆಲಸ ಮಾಡಿದ್ದೀನಿ ಸರ್. ನನ್ನ ಸ್ತ್ರೀಯರಿಗೆ ಪೈಖಾನಿ ಇದ್ದಿರ್ಕಿಲ್ಲ ಸರ್. ಒಂದು 15-20 ಲಕ್ಷ ರೂಪಾಯಿ ಪೈಖಾನಿಗಳನ್ನು ಸ್ತ್ರೀಯರಿಗೆ ಹಾಕಿ ಇದು ಮಾಡೀನಿ ಸರ್. ಅದೊಂದು ಸ್ಯಾಂಕ್ಷನ್ ಮಾಡ್ಕೊಟ್ಟಿದ್ದೀನಿ ಸರ್. ಆಮೇಲೆ ಈಗ ಪುರುಷದ ಒಂದು ಪೈಖಾನಿ ಹಾಕಿನಿ ಸರ್. ಅದು ಸ್ವಲ್ಪ ಫಂಡ್ ಆಯ್ತು ಅಥವಾ ಇಲ್ಲೋ, ಆ ಫಂಡ್ನಲ್ಲಿ ಕಾಂಟ್ರಾಕ್ಟರ್ ಕೊಟ್ಟಿದ್ವಿ, ಕಾಂಟ್ರಾಕ್ಟರ್ ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಸರ್. ಅದೊಂದು ಸ್ವಲ್ಪ ಪೆಂಡಿಂಗ್ ಇದೆ ಸರ್. ಇನ್ನೊಂದು 3-4 ಕೆಲಸಗಳು ಪೆಂಡಿಂಗ್ ಇದೆ. ಆಮೇಲೆ ಲೈಟಿಂಗ್ ಸರ್, ನನ್ನ ವಾರ್ಡ್ನಲ್ಲಿ ಏನಿದೆ ಅಂದರೆ ಮೇನ್ ನನ್ನ ವೈಯಕ್ತಿಕ ನನಗೆ ಒಳ್ಳೇದು ಅನಿಸಿದ್ದ ಅಂದರೆ ಇದು ಲೈಟಿನ ಜನರಿಗೆ ಭಾಳ ಅಂದ್ರೆ ಭಾಳ ಸಹಕಾರ ಮಾಡಿದ್ದ. ನನಗೆ ಭಾಳ ಹೆಮ್ಮೆ ಬರ್ತೈತೆ ಆ ಕೆಲಸದ. ಸರಿ ಐನಾಪುರ ಅವರೇ, ತಾವು ಏನ್ ಅನ್ಕೊಂಡು ಬಂದಿದ್ರಿ, ಏನ್ ಸಾಧನೆ ಮಾಡಿದ್ರಿ, ಆದ್ರೂ ಕೂಡ ಜನಸಾಮಾನ್ಯರು ನಿಮ್ ಬಗ್ಗೆ ಮಾತನಾಡೋದೇನಂದ್ರೆ ಆ ವ್ಯಕ್ತಿ ಹತ್ರ ದುಡ್ಡಿಲ್ಲ, ಆ ವ್ಯಕ್ತಿ ಬಡವಿದ್ದಾನೆ, ಆದರೆ ಹೋದಂತವರಿಗೆ ಹೃದಯದ ಶ್ರೀಮಂತ ಇದ್ದಾನೆ, ಅಭಿವೃದ್ಧಿಯಲ್ಲಿ ತನ್ನ ಕೈಲಿ ಹಾಕಿ ಮಾಡ್ತಾ ಇದ್ದಾನೆ ಅಂತ ಅನ್ಬೇಕು, ಆ ರೀತಿ ಅಭಿವೃದ್ಧಿ ಮಾಡಿಸ್ತಾನೆ ಅಂತ ಜನ ಮಾತನಾಡ. ಇಷ್ಟು ಪ್ರೀತಿ ಹೇಗೆ ಸಾಧ್ಯ ಅಂದ್ರೆ ನನ್ನ ವಾರ್ಡಿನ ಜನ, ನನ್ನ ವಾರ್ಡು ಈಗ ಒಂದು ನಮ್ಮ ತಾಲೂಕಿನ MLAಗಳಿಗೆ ಏನಿದೆ ಸರ್, ಒಂದು ನಾನು ಇವತ್ತು ಬಂದಿದ್ದೀನಿ ಆರಿಸಿ ನಾನು ಒಳ್ಳೆ ಮಾಡ್ಬೇಕಂತ ಅವನಲ್ಲಿ ಇಚ್ಛೆ ಇದ್ದರೆ ಅವನು ಬೇಕಾದಂಗೆ ಎಲ್ಲ ಸಂಪರ್ಕದಿಂದ ಎಲ್ಲ ಜನರಿಗೆ ಕರ್ಕೊಂಡು ಒಳ್ಳೆ ಕೆಲಸಗಳನ್ನು ಮಾಡ್ತಾನೆ ಸರ್. ಹಾಗೆ ನನಗೆ ಇವತ್ತು ನನ್ನ ಮತದಾರರು ನನಗೆ ವೋಟ್ ಹಾಕಿದವರು ಆಯ್ತು, ಹಾಕ್ಲಾರ್ದಾಯ್ತು, ಎಲ್ಲ ಸಮಾಜದ ಗುರು ಹಿರಿಯರು ಎಲ್ಲರೂ ಕೂಡ್ಕೊಂಡು ನನಗೆ ಇವತ್ತ ನಾನು ಏನು ತಿಳಿಲಾರದಂತ ಮನುಷ್ಯನಿಗೆ ನನಗೆ ಇವತ್ತು ಅಷ್ಟ ನನ್ನ ಪ್ರೀತಿ ಮಾಡಿ ಅಷ್ಟು ಗೌರವ ತಂದ ನನಗೆ ಇವತ್ತು ಆರಿಸಿ ತಂದಿದ್ದಾರೆ ಅಂದ್ರೆ ಅವನು ಅವ್ರ ಋಣ ನಾನು ಹೇಗಾದ್ರೂ ತೀರ್ಸಿದ್ರು ಸಾಧ್ಯವಿಲ್ಲ ಸರ್. ಇವತ್ತು ಲೈಟಿಂದು ಸರ್, ಈಗ ಮುನ್ಸಿಪಾಲಿಟಿ ಅವರು ಆ ಟೆಂಡರ್ ಕೊಟ್ಟಿದ್ದಾರೆ ಸರ್. ಆ ಯಾರಿಗೆ ಕೊಟ್ಟಿರ್ತಾರೆ ಟೆಂಡರ್ ಇರ್ತಾರೆ ಸರ್, ಒಂದು 10-15 ದಿನ ಆದ್ರೂ ಒಂದು ಟ್ಯೂಬ್ ಲೈಟ್ ಹಾಕ್ಬೇಕಾದ್ರೂ ಅವರು ಸರಿಯಾಗಿ ಮೆಟಲ್ಸ್ ಬರಲಾರದಕ್ಕೆ ಸರಿಯಾಗಿ ಹಾಕುವುದಿಲ್ಲ ಸರ್. ಆ ಸಂದರ್ಭದಲ್ಲಿ ಅಲ್ಲಿ ಕತ್ಲಿರ್ತೈತಿ, ಆ ಸಂದರ್ಭದಲ್ಲಿ ವಯಸ್ಸು ಆಧಾರ ಆಗಲಿ ಏನೋ ಆಗಲಿ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಬರೋಕೆ ಭಾಳ ಕಷ್ಟ ಆಗ್ತಿರ್ತೈತಿ. ಅಂತಲ್ಲಿ ಏನಾಗ್ತೈತಿ, ನಾನು ಸರ್ ಸ್ವತಃ ಒಂದು ಮರ್ಕುರಿ ಲೈಟ್, ಸೋಲಾರ್ ಲೈಟ್ ಅಂತ ಹೇಳಿ ಸರ್, ಅದೊಂದು ಪಟಕ್ ನಾನು ಅದು ಬೆಳಕು ಕೊಟ್ಟಿದ್ದೀನಿ ಸರ್. ಯಾರೋ ಒಂದು ಸ್ವಲ್ಪ ಅಡ್ಡಾಡಬಾರದಪ್ಪ ಅಂತ ಅನುಕೂಲ ಮಾಡಿದ್ದೀನಿ ಸರ್. ಆಮೇಲೆ ಏನೋ ಒಂದು ಸಣ್ಣ ಪುಟ್ಟ ಸರ್ ಕಾರ್ಯಗಳು ಸರ್, ಇವತ್ತು ಹಿಂಗೆ ಆಗೈತಪ್ಪ ಅಂದ್ರೆ ಅಲ್ಲಿ ಹೋಗಿ ಮಾಡೋದು ಸರ್. ಒಂದು ಏನೋ ಒಂದು ಕಸ ಕಡ್ಡಿ ಅಲ್ಲಿ ಏನಾದರೂ ಸರ್ ಅದು ಸ್ವಚ್ಛತಾ ಮಾಡೋದಾಗ್ಲಿ, ಒಂದು ಏನೋ ಒಂದು ಯಾವುದೋ ಒಂದು ಥರದ್ಲಿಂದ ಎಲ್ಲ ಅಭಿವೃದ್ಧಿ ಮಾಡೀನಿ ಸರ್ ನಾನು. ಇವತ್ತು ನಮ್ಮ ಮುಕ್ತ ಧಾಮ ಆಗಲಿ, ಆ ಹೊತ್ತಿನಾಗ ಸರ್ ನಾನು ಅಲ್ಲೇ ಲೈಟ್ ಹಾಕಿದ್ದೆ ಸರ್, ಎಲ್ಲ ಗಂಟೆ ಇದ್ದೆ, ಒಂದು ಬಸವಣ್ಣ ದೇವರ ಗುಡಿ ಇದೆ ಸರ್, ಅಲ್ಲಿ ಪೇಂಟಿಂಗ್ ಮಾಡಿ ಎಲ್ಲ ಹಸನ ಮಾಡಿದ್ದೆ ಸರ್ ನಾನು. ಆದರೆ ನನಗೆ ಸ್ವತಃ ಮುನ್ಸಿಪಾಲಿಟಿ ಅವರು ಒಂದು ಸ್ವಲ್ಪ ನನಗೆ ಸಾಥ್ ಕೊಡಲಿಲ್ಲ ಸರ್, ಸಪೋರ್ಟ್ ಮಾಡಲಿಲ್ಲ ಸರ್. ಯಾಕೆ ಒಂದು ಕಸ ಕಡ್ಡಿ ಆಗಲಿ ಒಂದು ಇವತ್ತು ಇದು ಮಾಡಿದ್ದು ನಾವು ಅಂದ್ಕೊಂಡು ನಾವು ಹೋಗ್ಬೇಕಾದ್ರೆ ಜನ ಏನಂತಾರೆ, ಇವನು ಇಷ್ಟಾಗಿಲ್ಲ ಪ್ರೀತಿಲಿಂದ ಇಷ್ಟು ಮಾಡ್ತಾ ಇದ್ದಾನೆ, ಹುಚ್ಚನ ಏನೋ ಅವನು, ಮುಂದೆ ಮುಕ್ತ ಧಾಮ ಇದು ಎಲ್ಲ ಸಾರ್ವಜನಿಕ ಟಾಯ್ಲೆಟ್ಗೆ ಬರ್ತಾರೆ ಇದು, ಈ ಥರ ನನಗೆ ಅಸಹ್ಯ ಮಾಡ್ತಾ ಇದ್ರು. ನಾನೇನ್ ಮಾಡಿದ್ದೀನಿ, ಜನ ನನಗೆ ಇಷ್ಟ ಬಂಬ್ಲಾ ಕೊಡ್ತಿದ್ದಾರೆ, ನನಗೆ ನಾನು ಆರಿಸಿ ಬಂದಂತ ಮುನ್ಸಿಪಾಲಿಟಿ ಅವರೇ ನನಗೆ ಬಂಬ್ಲಾ ಕೊಡ್ತಾ ಇಲ್ಲ. ಕಸ ಹುಡುಗ್ಲಿಕ್ಕೆ ಆಗ್ಲಿ ಏನಾಗಲಿ ದಿನಾಲೇ ಬೀಳುದ ಸರ್, ಅದು ದಿನ ಹಸನ ಮಾಡೋದೇ ನಮ್ದು, ಇದು ತಪ್ಪಿದ್ದ ಸಾವಲ್ಲ. ಹೌದು, ನಿಮ್ಗೆ ಗೌರ್ಮೆಂಟ್ ಪಗಾರ ಕೊಡ್ತಾ ಇದೆ, ಹಸನ ಮಾಡೋದು ನಿಮ್ಗೆ ಕರ್ತವ್ಯ ಇದೆ, ದಿನ ಹಸನ ಮಾಡಬೇಕು, ಜನರಿಗೆ ಒಳ್ಳೆ ತರ ಅದನ್ನು ಹಸನ್ ಇಡ್ಬೇಕನ್ನೋದು ನಿಮ್ದು ಕರ್ತವ್ಯ ಅದು.
ಹಾಗಾಗಿ ಏನು ಮಾಡಿದೆ ನಾನು ಸರ್ ಒಂದು 6 ತಿಂಗಳ 1 ವರ್ಷದಿಂದ ಅಲ್ಲಿ ಹೋಗೋಕೆ ಬಿಟ್ಬಿಟ್ಟೆ ಸರ್. ಆಮೇಲೆ ಲೈಟ್ ಹಾಕಿದ್ದು ಲೈಟು ಯಾರ್ಯಾರೋ ತುಡು ಮಾಡಿದ್ರು ಸರ್, ಅಲ್ಲೇ ವೈರ್ ಹರಿದ್ರು. ಹೀಗಾಗಿ ಜನರಿಗೆ ಮತ್ತೆ ಏನು ಮಾಡೋಕೆ ಹೋಗಿ ಏನೋ ಒಂದು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಸರ್ ಅಲ್ಲಿಂದೆಲ್ಲ ಲೈಟಿನ ವೈರ್ ಅದು ಕಲೆಕ್ಷನ್ ತೆಗೆದುಬಿಟ್ಟೆ. ಉಳ್ಕೆದು ಏನಿದೆ ಸರ್ ನನ್ನ ವಾರ್ಡ್ ಬಿಟ್ಟು ಬೇರೆ ವಾರ್ಡ್ ಕೂಡ ಪರ್ಕೋಟಿ ಅಂತ ಹೇಳಿ ನಮ್ಮ ಸಮಾಜದ ದೈದ ಸಮಾಜದ ಒಂದು ಇದಿದೆ ಸರ್. ಅಲ್ಲಿ ಕೂಡ ಸುದಕ್ಕೆ ಎಲ್ಲರೂ ಇಲ್ಲಪ್ಪ ನೀನು ಇಷ್ಟೆಲ್ಲ ಮಾಡಿದೀಯಾ, ಇಲ್ಲಿ ಒಂದು ಸ್ವಲ್ಪ ಮಾಡಪ್ಪ ಅಂತ ಬೆಳಗ್ಗೆ ಎಲ್ಲ ಸಮಾಜದ ಹಿರಿಯರು ಹೇಳಿದ್ರು ಕೂಡ ಅಲ್ಲೂ ಕೂಡ ಲೈಟ್ ಅದು ಹಾಕಿದ್ದೀವಿ ಸರ್. ಒಂದು ಲೈಟಿಗೆ 400ರಿಂದ 300 ರೂಪಾಯಿ ಬೀಳ್ತದೆ ಸರ್. ನಾನು ಏನು ಮಾಡ್ತೀನಿ ಸರ್, ಒಂದು ಮಿನಿಮಮ್ ಈಗ ಒಂದು 600-600 ರೂಪಾಯಿ ದುಡಿದ್ನಿ ಅಂದ್ರೆ ಒಂದು 200 ರೂಪಾಯಿ ಹಾಗೆ ಹಿಂಗೆ ಒಂದು 2000 ರೂಪಾಯಿ ಇದು ಮಾಡಿದಾಗ ಒಂದು 5 ಲೈಟು ಒಮ್ಮೆ ಹೋಗಿ ತಂದು ಬಿಡ್ತೀನಿ ಸರ್. 5 ಲೈಟ್ ತಂದೆ ಅಂದ್ರೆ ಯಾವ ಲೈಟ್ ಹೋಗಿರ್ತಾವೆ, ಯಾವ್ದು ಏನಾಗಿರ್ತೈತಿ. ಸ್ವತಃ ಒಬ್ಬರೇ ನಮ್ಮ ಮಾವನ ಮಗ ಅದಾನೆ ಏಜಾಜ್ ಅಂತ, ಅವನು ಕರ್ಕೊಂಡು ಅವನು ಪಾಪ ನನ್ನ ಮಾಡುವ ಅಭಿವೃದ್ಧಿ ನೋಡಿ ಅವನು ಮೆಚ್ಚಿ ನೀನು ದುಡ್ಡು ಕೊಡೋದು ಬೇಡಪ್ಪ ನನಗೆ, ನೀನು ಸಹ ನಿನ್ನ ಕೆಲಸ ಮಾಡೋದು ನೋಡಿ ನನಗೆ ಹೆಮ್ಮೆ ಆಗ್ತೈತೆ, ನಾನು ಸ್ವತಃ ಬರ್ತೀನಿ ನಡಿಯಪ್ಪ ಅಂತೇಳಿ ನುಚ್ಚನ್ಕಿ ಆಮೇಲೆ ಅದರ ಮೆಟಲ್ಸ್ ತೊಗೊಂಡು ಅವನು ಬಂದು ನಾನು ನುಚ್ಚನ್ಕಿ ಹತ್ತಿ ಅದಕ್ಕೆ ಲೈಟ್ ತೆಗೋದು ಏನೋ ಪ್ರಾಬ್ಲಮ್ ಆದ್ರೂ ಸುದಕ್ಕೆ ಮಾಡ್ಕೊಡ್ತೇನೆ ಸರ. ಆಮೇಲೆ ಇದು ಗಿಡಗಳು ಸರ ಸ್ವತಃ ಒಂದು ಇದಕ್ಕೆ ಹೋಗಿ ಸರ ಘಟಪ್ರಭಾ ಅಂತೀರ ಹೋಗಿ ಒಂದು ಫಾರ್ಮರ್ ಹೌಸ್ನಾಗೆ 100 ಗಿಡ ತಂದಿದ್ನಿ ಸರ್. ನಾನು ನರ್ಸರಿಗೆ ಹೋಗಿ ಸರ್ 100 ಗಿಡ ತಂದಿದ್ನಿ. ಅದಕ್ಕೆ ಜಾಳಿಗೆ ಹಚ್ಚಿ ಎಲ್ಲ ಮುಕ್ತಧಾಮದ ಹತ್ತಿರ ಬೇರೆ ಕಡೆ ಎಲ್ಲ ಇಲ್ಲಿ ರೋಡ್ ಕಡೆ ಎಲ್ಲ ಹಚ್ಚಿ ಅದು ಸ್ವಲ್ಪ ಫ್ಲಡ್ ಬಂದ ನಂತರ ಗಿಡಗಳು ಎಲ್ಲ ಸ್ವಲ್ಪ ಇವಾದು ಒಂದು 4-5 ಗಿಡ ಆಗಲಿ ಒಂದು ಆ ಕಡೆ ಒಂದಿಷ್ಟು ಗಿಡಗಳು ಹತ್ತಿದಾವೆ ಸರ್. ಅಂತ ಕೆಲಸ ಇನ್ನೊಬ್ಬ ಭಾಳ ಒಳ್ಳೆ ಕೆಲಸ ಮಾಡಬೇಕು, ನನಗೆ ದುಡ್ಡು ಗಳಿಸ್ಬೇಕಂತ ಆಸೆ ಇಲ್ಲ ಸರ್. ಈ ಆಶ್ರಯ ಮನಿ ಬೇಡಿಕೆ ಬಂದಿದ್ದಾವೆ ಸರ್, ಬಂದಿದ್ದಾವೆ. ಅದರಲ್ಲಿ ಎಷ್ಟು ಮನಿ ಪೂರೈಕೆ ಆಗಿದ್ದಾವೆ, ಅದು ಆಗಿದ್ದಾವ ಆಗಿಲಿಲ್ವಾ ಸರ್? ಬಿಜೆಪಿ ಸರ್ಕಾರ ಇದ್ದಾಗ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗ? ಇಲ್ಲ, ಬಿಜೆಪಿ ಸರ್ಕಾರ ಇದ್ದಾಗ ಸರ್ ನಾನು ಅದು ಆಶ್ರಯ ಯೋಜನೆ ತಂದಿದ್ದು ಹಣ ಅವರೇ ಬಿಜೆಪಿ ಸರ್ಕಾರ ಇದ್ದಾಗ. ಇವತ್ತು ನಮ್ಮದ ವಾರ್ಡ್ನಲ್ಲಿ ಕೆಲವೊಂದು ಸ್ವಲ್ಪ ಒಂದು 4-5 ಮನೆಗೆ ಅನುಕೂಲ ಆಗಿದಾವೆ ಸರ್. ಅದ ಆಮೇಲೆ ಇದು ಫ್ಲಡ್ ಬಂದ ನಂತರ ಏನೋ ಯಡಿಯೂರಪ್ಪ ಅವರು ಮಾಡಿದ್ರು, ಆ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೇದಾಗಿದ್ದಂಕಾರ ಗ್ಯಾರಂಟಿ ಸರ್. ಅದು ಯಾಕೆ 5 ಲಕ್ಷ ಇವತ್ತು ಬಡು ಆಗಲಿ ಏನೋ ಪ್ರಾಬ್ಲಮ್ ಆದರೂ ಆ ಹೊತ್ತಿನಲ್ಲಿ ಸ್ವಲ್ಪ ಜನರಿಗೆ ಒಳ್ಳೆ ಕೆಲಸನೂ ಆಯ್ತು, ಒಳ್ಳೆ ಇರೋಕೆ ನೆರಳುನೂ ಆಯ್ತು ಸರ್. ಅದು ಇವತ್ತು ಮನಿ ಕಟ್ಲಾರದಂಥ ವ್ಯಕ್ತಿ ಬಡುವ ಸ್ವಲ್ಪ ಮೇಲ್ಮುದ್ ಮನಿ ತಗಡಿನ ಮನಿ ಇದ್ದಂಥ ವ್ಯಕ್ತಿಗೂ ಅದೊಂದು 5 ಲಕ್ಷ ರೂಪಾಯಿ ಬಂದ ನಂತರ ತಾಬಡ ಪಗಾರ ಮಾಡ್ಲಿಕ್ಕೆ ಆಗಲಿ ಮನಿ ಕಟ್ಟಾಕಾಗಲಿ ಭಾಳ ಒಳ್ಳೆ ಕೆಲಸ ಆಯ್ತು ಸರ್ ಅದು. ಆಮೇಲೆ ಇದು ನನ್ನೀಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂಥೇಳಿ ಮನಿ ಇಲ್ದಾರಿಗೆ ಸರ್ ಮನಿ ಕೊಡ್ತೀನಿ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದವರು ಒಂದು ಇದು ಮಾಡಿದ್ದಾರೆ ಸರ್. ಆ ಸಂದರ್ಭದಲ್ಲಿ ಎಲ್ಲರೂ ಸಾರ್ವಜನಿಕರು ಕಂಪ್ಯೂಟರ್ಲಿಂದ ಅದೊಂದು ಅರ್ಜಿ ಹಾಕಿ ನನಗೆ ತಂದು ಕೊಟ್ಟಿದ್ದಾರೆ ಸರ್. ಅದ ಈಗ ಅದಕ್ಕಾದರೂ ನಾನು ಬೆನ್ನು ಹತ್ತಿದ್ದೀನಿ ಸರ್. ಮಿನಿಮಮ್ ಒಂದು 50ರಿಂದ 60 ಅರ್ಜಿಗಳು ಬಂದಾವೆ ಸರ್. ನನ್ನ ವಾರ್ಡ್ನಲ್ಲಿ ಇಲ್ಲಂದ್ರೂ ಒಂದು ಬಡು ಪರಿಸ್ಥಿತಿ ಆಮೇಲೆ ಮನಿ ಇರಲಾರ್ದು ಜನ ಭಾಳ ಇದ್ದಾರೆ ಸರ್. ಇವತ್ತು ಎಷ್ಟು ಕಷ್ಟ ಐತೆ ಅಂದ್ರೆ ಸರ, ಒಂದು ಮನೆಯಲ್ಲಿ ಸಣ್ಣ ಮನೆಯಲ್ಲಿ ಒಂದು 8-10 ಜನ ವಾಸ ಮಾಡುವಂಥ ಮನೆಯಲ್ಲಿ ಅವ್ರಿಗೆ ಇರಾಕ ಮನಿ ಇಲ್ಲ ಸರ್. ನನ್ನ ವಾರ್ಡ್ಲಿಂದ ಬೇರೆ ವಾರ್ಡಿಗೆ ಆಮೇಲೆ ಬೇರೆ ಅವರು ರಿಲೇಷನ್ಶಿಪ್ನಲ್ಲಿ ಅಲ್ಲೇ ಹೋಗಿದ್ದಾರೆ, ಮನೆ ಸಿಗಲಾರ್ದಕ್ಕೆ ಬಾಡಿಗೆ ಮನೆಯಲ್ಲಿ ಅಷ್ಟು ಇದಿದ್ದಾರೆ ಸರ್. ಹೀಗಾಗಿ ನಾನು ದಯವಿಟ್ಟು ಈಗ ಅದೊಂದು ಸ್ಯಾಂಕ್ಷನ್ ಮಾಡಬೇಕು, ಮನೆ ಒಂದು ಜನರಿಗೆ ಅನುಕೂಲ ಮಾಡ್ಬೇಕಂತ ಹೇಳಿ ಅದೊಂದು ಮಾಡ್ತಾ ಇದ್ದೀನಿ ಸರ್. ಸರಿ, ಓಕೆ. ನಾವು ಇನ್ನೊಂದು ವಿಷಯ ಕೇಳಿದ್ವಿ, ಐನಾಪುರ ಅವರು ತಮ್ಮದೇ ಪಕ್ಷದಲ್ಲಿ ಅವರು ಬೇಜಾರಾಗಿದ್ದಾರೆ ಆ ಪಕ್ಷದ ನಾಯಕರ ಮೇಲೆ, ಮತ್ತು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗುವಂತ ವಿಚಾರ ಕೂಡ ಮಾಡ್ತಾ ಇದ್ದಾರೆ. ಮುನ್ಸಿಪಾಲಿಟಿ ಚುನಾವಣೆಗೆ ಮುಂಬರ್ತಾ ಇರುವಂತ ಚುನಾವಣೆಗೆ ಬಿಜೆಪಿಯಿಂದ ಟಿಕೆಟ್ ಕೇಳಲಿಕ್ಕೆ ರೆಡಿ ಆಗಿದ್ದಾರೆ ಅನ್ನೋದು ವಿಷಯ ಕೇಳಿದ್ವಿ, ಹೌದಾ ಸರ್? ಅದು ಓಕೆ ಸರ್. ಯಾಕೆ ಸರ್ ಅದು ಆ ರೀತಿ ನಿರ್ಣಯ ಯಾಕೆ ಅಂದ್ರೆ ಸರ್ ಏನಾಯ್ತು ಅಂದ್ರೆ ಸರ್, ನಾನು ಒಂದು ಸಣ್ಣ ಸ್ವಲ್ಪ ಕೆಲಸಕ್ಕೆ ಅಂದರೆ ಒಂದು 2 ಸಲ 3 ಸಲ ನಾನು ಶಾಸಕರಿಗೆ ಭೇಟಿ ಆದೆ. ನಾನು ನಮ್ಮ ಇನ್ನೊಂದು 2 ಮಂದಿ ಮೆಂಬರ್ಗಳು ಕೂಡಿ ಆ ಕೆಲಸ ಶಾಸಕರು ನನಗೆ ಮಾಡಲಿಲ್ಲ. ಒಂದು ಏನೋ ಆಗಲಿ ಯಾವುದೋ ಒಂದು ಒಳ್ಳೆ ಕೆಲಸನ ಮಾಡೋಕ್ಕಂದ್ರೆ ಸರ, ಈಗ ನಂದೊಂದು ತಮ್ಮನಿಗೆ ಒಂದು ಮನೆ ಕಟ್ಟೋದು ಇತ್ತು ಸರ್. ಅದು ಮಾದೇವಪುರ ಪಿಡ್ನಲ್ಲಿ ನಾನು ಶಾಸಕರು ನಾನು ಬಡವದೇನು ಸರ್, ಅದೊಂದು ನನಗೆ ಕೆಲಸ ಮಾಡಿಕೊಡಿ. ನಾನು ಅವರಿಂಬಲ್ಲ ಭಾಳ ವಾದ ಮಾಡಿದೆ, ಇದು ಮಾಡಿದೆ. ಇಲ್ಲಪ್ಪ ನೀನು ಒಂದು ಮೆಂಬರಾಗಿ
ನೀ ಇಷ್ಟು ಫೈಟ್ ಮಾಡ್ತೀಯಾ ಇದು ಮಾಡ್ತೀಯಾ ನಾನು ಇಷ್ಟು ಅನುದಾನ ತಂದೀನಿ ನನ್ನ ಮೆಂಬರ್ಗಳಿಗೂ ಕೊಡಬೇಕಾಗ್ತೈತಿ, ನಾನು ನನ್ನ ವಾರ್ಡ್ನಲ್ಲಿಗೆಲ್ಲ ಇದ್ದಂಥ ಅವ್ರಿಗೂ ಇದು ಮಾಡ್ಬೇಕು. ಇಲ್ಲ ಸರ್ ನನ್ನ ವಾರ್ಡ್ನಾಗೂ ಕೊಟ್ಟಿದ್ದೀರಿ, ಇದೊಂದು ಸ್ವಲ್ಪ ಅನುಕೂಲ ಮಾಡಿಕೊಡಿ ಅಂದ ಬಳಕೆ ಆಯಿತು ಅಂತ ಹೇಳಿ ಅವರು ಒಂದು ಸ್ವಲ್ಪ ಅದು ಟೋಕಾ ಬಿಟ್ಟರು ಸರ್. ಅದು ಟೋಕಾ ಬಿಟ್ಟು ಬಳಕೆ ಅದು ನನ್ನ ಇದಾಯಿತು. ಅದು ಡೇಟ್ ಮುಗಿದು ಒಂದು ಎರಡು ಮೂರು ತಿಂಗಳಾಯಿತು. ನಾನು ಪುರಸಭೆಗೆ ಹೋಗಿದ್ದೆ ಸರ್, ಮನೆ ಕಟ್ಟೋಕೆ ಒಂದು 2,70,000 ರೂಪಾಯಿ ಶಾಸಕರಿದ್ದಾಗ ಅವ್ರ ಹಿಂಬಾಲ ನಾನು ಇದು ಮಾಡಿದ್ದೀನಿ ಸರ್. ಅದು ಐತಿ ಸರ್, ಡೇಟ್ ಮುಗಿದಿದೆ, ನಾವು ಏನು ಮಾಡೋಕ್ಕಾಗಲ್ಲ. ಈಗ ನೀವು ಮೆಂಬರ್ ಇದ್ದೀರಿ, ಸ್ವಲ್ಪ ಅಲ್ಲೇ ನಿಮ್ಮ ಶಾಸಕರಿಗೆ ಹೋಗಿ ಅದೊಂದು ಸ್ವಲ್ಪ ಇದು ಮಾಡಿದರೆ ನೀವು ಆಗ್ಬೋದು ನೋಡಿ ಸರ್ ಅಂತೇಳಿ ನಮ್ಮ ಇಂಜಿನಿಯರ್ ಸಾಹೇಬರು ಹೇಳಿದ್ದಾರೆ ನಮಗೆ. ನಾನು ಶಾಸಕರಿಗೆಡೆಗೆ ಹೋದೆ ಸರ್, ಹಿಂಗಾಗಿದೆ ಸರ್ ಅಂತ. ಇಲ್ಲಪ್ಪ ನೀವು ಬೆಂಗಳೂರಿಗೆ ಬನ್ನಿ, ನಾನು ಅದು ಸರಿಪಡಿಸ್ತೀನಿ ಅಂತ. ಅಲ್ಲಿ ಬೆಂಗಳೂರಿನಲ್ಲಿ ಹೋದಾರ ಅವ್ರು ಏನೋ ಹೇಳಿದರು, ಅಲ್ಲ ನೀವು ಎಲ್ಲ ಮೆಂಬರ್ಗಳು ದುಡ್ಡು ತಿನ್ನಕ್ಕೆ ಕೆಲಸ ಮಾಡ್ತಾ ಇದ್ದೀರಾ ನೀವು ನೇರವಾಗಿ. ನೇರವಾಗಿ ಸರ್. ಬೆಂಗಳೂರು ವಿಧಾನಸೌಧದಲ್ಲಿ ನೀವು ದುಡ್ಡು ಕೇಳಾಗಿ ಇದು ಮಾಡ್ತಾ ಇದ್ದೀರಾ ನೀವು ಅಂದ ಬೆಳಗ್ಗೆ ನಮ್ಗೆ ಅದು ಭಾಳ ಕೆಟ್ಟ ಅನ್ನಿಸ್ತಾರೆ ನನಗೆ. ನಾನು ಅಲ್ಲಿ ಅವ್ರ ಕಡೆಯಿಂದ ಅದು ತೆಗೆದ ಮಾಡಿಸ್ಕೊಳ್ಳಿಲ್ಲ ಸರ್. ಅದು ಆ ಕೆಲಸ ಮಾಡಿಸ್ಕೊಳ್ಳಿಲ್ಲ ಸರ್. ನಮ್ಮ ರಾಘು ದೊಡ್ಡಮನಿ ಅಂತೇಳಿ ಒಬ್ಬ ನಾನು ಬಡು ಇದ್ದಿದ್ದವನು ನೋಡಿ, ರಾಘು ದೊಡ್ಡಮನಿ ಅಂತ ಸರ್, ಬಿಜೆಪಿ ಕ್ಯಾಂಡಿಡೇಟ್ ನಾವು, ಭಾಳ ಒಳ್ಳೆ ಮನುಷ್ಯ ಸರ್ ಅವನು. ಮೆಂಬರ್ ಸರ್. ಯಾರ್ದೋ ಒಂದು ಯಾರ್ದೋ ಒಂದು ಕೆಟ್ಟ ಭಾವನೆ ಮಾಡೋ ಅಲ್ಲ ಸರ್ ಅವನು. ಅವರು ಯಾಕೆ ಮೆಂಬರ್ ಅವರು ಏನಾಯ್ತು ಅಂತ, ಇಲ್ಲ ಸರ್ ಹಿಂಗೆ ಶಾಸಕರಿಗೆ ಹೋಗಿದ್ವಿ, ಕೆಲಸ ಆಗಲಿಲ್ಲ. ಆಯ್ತು, ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡ್ತೀನಿ, ನಾನು ಸ್ವತಃ ಒಂದು ಸ್ವಲ್ಪ ನನಗೆ ಪರಿಚಯದವ್ರು ಇದ್ದಾರೆ, ನಾನು ಅವ್ರಿಗೆ ಹೋಗಿ ಭೇಟಿಯಾಗಿ ನಿಮಗೆ ಅದು ಮಾಡಿಸ್ಕೊಡ್ತೇನೆ ಅಂತ ಹೇಳಿದ್ರು ಸರ್ ಅವರು. ಆದಾಗ ಅವರು ಒಂದು 2 ತಿಂಗಳಾದ ನಂತರ ಅದೊಂದು ನನಗೆ ಮಾಡಿಸ್ಕೊಟ್ರು ಸರ್. ಅದು ಮಾಡಿಸ್ಕೊಟ್ಟ ನಂತರ ನಾನು ಸ್ವಲ್ಪ ಅಲ್ಲಿಂದ ಇಲ್ಲಿ ಅಂತ ಹೇಳಿ ಸ್ವಲ್ಪ ಒಂದು 5 ಲಕ್ಷ ರೂಪಾಯಿ ಸಾಲನೂ ಮಾಡಿದೆ ಸರ್. ಈಗ 1,20,000 ರೂಪಾಯಿ ರಾಜ್ಯ ಸರ್ಕಾರದಿಂದ ಬಂತು ಸರ್. ಅದು ಮನೇನು ಕಟ್ಟಿದೆ, ನಮ್ಮ ತಮ್ಮನಿಗೆ ಕಟ್ಟಿ ಒಂದು ಸ್ವಲ್ಪ ಇದ್ದಂಥ ಸ್ಥಾನದಲ್ಲಿ ಅವ್ನು ನೆರಳು ಮಾಡಿಕೊಟ್ಟಿದ್ದೀನಿ, ನಾನು ಮಾಡಿಕೊಟ್ಟಿದ್ದೀನಿ. ಇನ್ನೂ ಒಂದು 2 ಲಕ್ಷ ರೂಪಾಯಿ ಕೇಂದ್ರದಿಂದ ಬರ್ಬೇಕು ಸರ್. ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಸ್ವತಃ ನನ್ನ ಮೆಂಬರ್ದ ಮಾಡಿಕೊಡ್ಲಿಲ್ಲ ಸರ್ ಅವರು ಶಾಸಕರು ಸರ್. ಈಗ ವಾರ್ಡಿನ ಒಂದು ಏನೋ ಪ್ರಾಬ್ಲಮ್ ಆಗ್ತೈತೆ ಸರ್, ಒಂದು ಪೆನ್ಷನ್ ವಿಧವೆ ಪಗಾರ ಆಗಲಿ, ಒಂದು ಯಾರ್ದೋ ರೇಷನ್ ಕಾರ್ಡ್ ಇರುವುದಿಲ್ಲ, ಒಂದು ಯಾರ್ದೋ ಒಂದು ಏನೋ ಪ್ರಾಬ್ಲಮ್ ಆಗ್ತೈತಿ. ಇವತ್ತು ಮೆಂಬರ್ ಅಂದ ಬೆಳಗ್ಗೆ ನನಗೆ ಹೇಳೋರು ಅವರು, ನಮ್ಮ ಶಾಸಕರ ಅಂತೇಳಿ ನಾನು ಅಲ್ಲಿ ಹೋದ್ರೆ ಆ ಶಾಸಕರು ಒಮ್ಮೆ ಇರ್ತಾರೆ, ಒಮ್ಮೆ ಇಲ್ಲಿ ಪಂಚಾಯತಿಗೆ ಬಂದಿರ್ತಾರೆ. ಅಲ್ಲಿ ಹೋದ್ರು ಕೂಡ ಸರಿಯಾಗಿ ವರ್ತನೆ ಮಾಡೋದಿಲ್ಲ ಸರ್. ಮತ್ತು ಮನೆಗೆ ಹೋದರೂ ಕೂಡ ಸರ್ ನನಗೊಂದು 4-5 ಸಲ ಅವರು ಯಾರಪ್ಪ ಅನ್ನೋದು ನನ್ನ ಫ್ರೆಂಡಿಗೆ, ನನ್ನ ದೋಸ್ತರಿಗೆ ಕರ್ಕೊಂಡು ಹೋಗಿದ್ದೆ ಸರ್. ಆ ಸಂದರ್ಭದಲ್ಲಿ ಇವರು ಮೆಂಬರ್ ಅದಾರ ಅಂತೇಳಿ ಬೇರೆದವ್ರು ಹೇಳಿದ್ರು ಕೂಡ ಅವರು ಪದೇ ಪದೇ ಅದೇ ಮಾತನ್ನ ಬಳಸಾಕತ್ರು. ನನಗೆ ಬೇಸರ ಆಯಿತು ಅದು ನನಗೆ. ಇವರು ಸ್ವತಃ ಇವರು ಒಂದು ಮೆಂಬರು, 27 ವಾರ್ಡ್ನಲ್ಲಿ ಇವರು ಒಳ್ಳೆ ಕೆಲಸ ಮಾಡೋರು, ಇವರು ದುಡ್ಡು ಗೆಲ್ಸಾರಲ್ಲ, ಇಷ್ಟು ಒಳ್ಳೆ ಕ್ಯಾಂಡಿಡೇಟ್ ಇದಾರ ಅಂತ ಹೇಳಿ ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ಎಲ್ಲರಿಗೂ ಗೊತ್ತಿದೆ. ಆದರೂ ಅವರು ನನಗೆ ಇದು ಮಾಡಲಿಲ್ಲ ಸರ್. ಹಾಗಾಗಿ ಏನಿದೆ, ಮುಂದಾದರೂ ಅವರು ಶಾಸಕರಾಗಲಿ, ಸಚಿವ ಸ್ಥಾನ ಆಗಲಿ, ಏನೋ ಆಗಲಿ ಸರ್, ನನಗೆ ಆ ಪಕ್ಷದಲ್ಲಿ ಗೌರವ ಇಲ್ಲ ಅಂದ ಬಳಕೆ ಉಳಿಕೆ ಜನರಿಗೂ ನನಗೇನು ಹೇಳಬೇಕಂತ. ಹೀಗಾಗಿ ನನಗೆ ಒಬ್ರು ಏನಂದ್ರು ನನ್ನ ಸ್ನೇಹಿತರು, ಇಲ್ಲಪ್ಪ ನೀನು ಒಳ್ಳೆ ಕ್ಯಾಂಡಿಡೇಟ್ ಇದೆಯಾ, ರಾಜಕೀಯ ಬಿಡುವುದು ಸರಿ ಅನ್ಸೋದಿಲ್ಲ, ಯಾಕಂದ್ರೆ ಕೆಲವೊಂದು ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ತಾ ಇದೆಯಾ ನೀನು, ಮುಂದೆ ಇದೇ ಅಭಿವೃದ್ಧಿ ನೀನು ಬಿಟ್ಟೆ ಅಂದ್ರೆ ಮುಂದೆ ಇದೇ ಅಭಿವೃದ್ಧಿ ಮಾಡೋರು ಯಾರು ಇಲ್ಲ, ಒಂದು ಲೈಟಿಂದು ಆಗಲಿ, ಒಂದು ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು ಆಗಲಿ, ಏನು ನಮ್ಮ ವಾರ್ಡ್ಲಿಂದ ನಿಮ್ದು ಏನೋ ಒಂದು ಅನುಕೂಲ ಆಗಲಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತೀವಿ ಅಂದ ಬಳಕೆ ನೀವು ರಾಜಕೀಯ ನಿಂದ್ರುದು ಬೇಡ ಅಂತೇಳಿ ನಾವು ಇದು ಮಾಡೋದಿಲ್ಲ. ನೀನು ರಾಜಕೀಯ ನಿಂದರು, ನಿನಗೆ ನಾವು ಬೆಂಬಲ ಕೊಡ್ತೀವಿ. ನಮ್ಮ ಇವತ್ತು ಹಿಂದೂ ಸಮಾಜದ ಬಾಂಧವರು, ಇವತ್ತೆಲ್ಲ ವಾಲ್ಮೀಕಿ ಸಮಾಜ ಬಾಂಧವರು, ನಮ್ಮ ಮರಾಠ ಸಮಾಜ ಬಾಂಧವರು, ಹಾಗೂ ನಮ್ಮ ಮುಸ್ಲಿಂ ಸಮಾಜದ ದೈದರು ಎಲ್ಲರೂ ಕೂಡಿ ನೀನು ನೋಡು, ಹಂಗೆ 5-7 ವರ್ಷದಲ್ಲಿ ರಾಜಕೀಯ ಮಾಡೋದಾದರೆ ಸಾಕಷ್ಟು ಹಣ ಗಳಿಸ್ತಿದ್ದೆ. ನೀನು ಅಂಥ ಮನುಷ್ಯ ಅಲ್ಲ, ನೀ ಒಳ್ಳೆ ಮನುಷ್ಯ ಇದೆಯಪ್ಪ, ನೀ ರಾಜಕೀಯ ಮಾಡು, ನಿನಗೆ ನಾವು ಬೆಂಬಲ ಕೊಡ್ತೀವಿ. ನೀ ಜಾತಿ ಭೇದ ಮಾಡೋ ಮನುಷ್ಯ ಅಲ್ಲ, ನಿನಗೆ ಯಾವ ಪಕ್ಷ ಯಾವ ಟಿಕೆಟ್ ಆದರೂ ಏನು, ನೀವು ಒಳ್ಳೆ ಕೆಲಸ ಮಾಡುವಲ್ಲಿ ನಿನ್ನ ಹೃದಯಲ್ಲಿ ಇದ್ದೆ ಅಂದ್ರೆ ನೀವು ಒಳ್ಳೆ ಕೆಲಸನ ಮಾಡ್ತೀಯ ನೀನು. ಹೀಗಾಗಿ ನಾನು ಈಗ BJPಗೆ ಅಭಿಪ್ರಾಯ ಮಾಡಿದ್ದೀನಿ ಸರ್. ಸೇರ್ಪಡೆ ಆದ್ರ ಸರ್? ಇನ್ನೂ ಇಲ್ಲ ಸರ್. ಇನ್ನೂ ಇಲ್ಲ ಸರ್. ಅಂದರೆ BJP ಕಡೆ ಹೋಗ್ಬೇಕಂತೇಳಿ ಒಂದು ನಿರ್ಣಯ ಕಟ್ಕೊಂಡ್ರಿ? ಹಾಂ ಸರ್. ಎಸ್, ಓಕೆ, ಥ್ಯಾಂಕ್ ಯು. ಸರಿ, ಮುಂದೆ BJPಯಿಂದ ಒಂದು ವೇಳೆ ಟಿಕೆಟ್ ಸಿಗಲಿಲ್ಲ ಅಂದರೆ? ಹಾಂ ಸರ್. ಅವಾಗ ಸರ್ ನಾನು BJPಲಿಂದ ಟಿಕೆಟ್ ಸಿಗಲಿಲ್ಲ ಅಂದರು ಸರ್, ನನ್ನ ಎಲ್ಲ ಹಿಂದೂ ಸಮಾಜ ಬಾಂಧವರು, ಎಲ್ಲ ನಮ್ಮ ಓಣಿಯಲ್ಲಿ ಇದ್ದಂಥ ಸಾರ್ವಜನಿಕ ಗುರು ಹಿರಿಯರು, ಹಾಗೂ ಸಣ್ಣ ಒಂದು ಸಂಘ ಸಂಸ್ಥೆಗಳು, ಇವೆಲ್ಲ ಹುಡುಗರು ಆಗಲಿ, ಒಂದು ಏನೋ ಇದಾವೆ ಎಲ್ಲ ಕೂಡಿ ನನಗೆ ಒಂದು ಪಕ್ಷೇತರಾಗಿ ನಿಂದಿರ್ಬೇಕಂತ ಹೇಳಿ ಸೋದಕ್ಕೆ. ಆದರೆ
ಐನಾಪುರ ಅವ್ರನ್ನ ಪಕ್ಷದಿಂದ ಟಿಕೆಟ್ ಸಿಗಲಿ ಬಿಡಲಿ, ಹಾಂ ಸರ್, ಆದರೆ ಮುನ್ಸಿಪಾಲ್ಟಿಗೆ ಬರೋದು ಖಚಿತ. ಖಚಿತ ಸರ್, ನಿಲ್ಲಬೇಕು, ಸ್ಪರ್ಧೆ ಮಾಡಬೇಕು ಸರ್. ಓಕೆ, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ನಿಮ್ಮ ಸಮಯ, ನಿಮ್ಮ ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ಕೊನೆಯದಾಗಿ ನಿಮ್ಮ ವಾರ್ಡಿನ ಮತದಾರರಿಗೆ ಮತ್ತು ಕ್ಷೇತ್ರ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕೊನೆಯದಾಗಿ ಅಂದ್ರೆ ಸರ್, 7 ವರ್ಷ ಮತ್ತನ ನನಗೆ ಎಲ್ಲ ನಮ್ಮ ವಾರ್ಡಿನ ಜನರು ನನಗೆ ಮೇಲೆ ಎಷ್ಟೆಲ್ಲ ನಂಬಿಕೆ ಮಾಡಿದ್ದಾರೆ ಸರ್. ಈಗಾದರೂ ಮುಂದಿನ ಸಲ ನಾನು ನಿಂತರು ಅಂದರೆ ಅವ್ರಿಗೆ ಸಾಕಷ್ಟು ಕೆಲಸ ನನ್ನ ನುಡಿದ್ದಾರೆ ಸರ್, ಸಾಕಷ್ಟು ಅಭಿವೃದ್ಧಿ ಮಾಡಿದ್ದು, ಒಳ್ಳೆ ಮನುಷ್ಯ ಅನ್ನೋದು ಅವರಿಗೆ ಗೊತ್ತಿದೆ ಸರ್. ಈ ಸಲದಕ್ಕಿಂತ ಮುಂದಿನ ಸಲ ಭಾರಿ ಬಹುಮತದಿಂದ ಆರಿಸಿ ತರ್ತಾರೆ ಅನ್ನೋದು ನನಗೆ ನಮ್ಮ ವಾರ್ಡಿನ ಜನರ ಮೇಲೆ ಸರ್ ನಂಬಿಕೆ ಇದೆ ಸರ್. ಓಕೆ, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ನಾವು ಅಲ್ಲಿಂದ ಅಷ್ಟು ದೂರಿಂದ ಬಂದಿವಂದ ತಕ್ಷಣ ಕೂಡ ನೀವು ಹೋಗುವಂಥ ಕೆಲಸದಲ್ಲಿ ಸ್ವಲ್ಪ ಸಮಯ ಹೆಚ್ಚು ಕಡಿಮೆ ಮಾಡಿಕೊಂಡಾದರೂ ಕೂಡ ನಮಗೆ ನೀವು ಸಮಯ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಈ ಗ್ರೌಂಡ್ ರಿಪೋರ್ಟ್ನಲ್ಲಿ ಬಂದಿರತಕ್ಕಂಥ ಅನೇಕ ವಿಷಯಗಳನ್ನು ಇಲ್ಲಿ ಸಂದರ್ಶನ ಮುಖಾಂತರದಿಂದ ತಾವು ತಿಳಿಸುತ್ತಾ, ಮತ್ತು ಗ್ರೌಂಡ್ ರಿಪೋರ್ಟ್ನಲ್ಲಿ ಬಂದಿರತಕ್ಕಂಥ ವಿಷಯಗಳನ್ನು ಕೂಡ ನಾವು ನಿಮಗೆ ತಿಳಿಸುತ್ತಾ, ಈ ಸಂದರ್ಶನದಲ್ಲಿ ತಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆ ಭಗವಂತ, ನೀವು ನಂಬಿರ್ತಕ್ಕಂಥ ದೇವರು ಮತ್ತು ಕ್ಷೇತ್ರ ಜನ ನಿಮಗೆ ಒಳ್ಳೆಯದನ್ನು ಬಯಸಲಿ, ಮತ್ತೆ ಹೊಳ್ಳಿ ನಿಮಗೆ 2ನೇ ಬಾರಿಗೂ ಕೂಡ ಮುನ್ಸಿಪಾಲ್ಟಿಗೆ ಹೋಗುವಂಥ ಅವಕಾಶ ಸಿಗಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾರೆ. ನಮಸ್ತೆ. ನಮಸ್ತೆ. ಜೈ ಹಿಂದ್ ಸರ್. ಥ್ಯಾಂಕ್ ಯು.